ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಒಮ್ಮೆ ಲಾಟರಿ ಹೊಡೆಯಕ್ಕೂ ಅದೃಷ್ಟ ಬೇಕು. ಆದರೆ ಒಂದೇ ಅಂಗಡಿಗೆ ಸತತವಾಗಿ ಬಂಪರ್ ಪ್ರೈಸ್ ಗೆಲ್ಲುವ ಟಿಕೆಟ್ಗಳು ಸಿಕ್ಕರೆ ಅದಕ್ಕೆ ಏನ್ ಹೇಳ್ಬೇಕು? ಇಂದಿನ ನಮ್ಮ ವಿಡಿಯೋದಲ್ಲಿ ಕೇರಳದ ಪಾಲಕ್ಕಾಡ್ನಲ್ಲಿರುವ ಅಂತಹದೇ ಒಂದು ಅದೃಷ್ಟದ ಲಾಟರಿ ಏಜೆನ್ಸಿ ಬಗ್ಗೆ ಮಾತನಾಡೋಣ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ಅದಕ್ಕಿಂತ ಮೊದಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಈ ಅದೃಷ್ಟದ ಅಂಗಡಿಯ ಹೆಸರು ಕಿಂಗ್ ಸ್ಟಾರ್ ಲಾಟರಿ ಏಜೆನ್ಸಿ. ಇದು ಕೇರಳದ ಪಾಲಕ್ಕಾಡ್ನಲ್ಲಿ ಇದೆ. ಈ ಏಜೆನ್ಸಿ ಸೃಷ್ಟಿಸಿರುವ ಇತಿಹಾಸವೇ ಒಂದು ಕುತೂಹಲದ ವಿಷಯ. ಇತ್ತೀಚೆಗೆ ಈ ಏಜೆನ್ಸಿಯಿಂದ ಮಾರಾಟವಾದ ಒಂದು ಟಿಕೆಟ್ ಈ ವರ್ಷದ ಪೂಜಾ ಬಂಪರ್ BR106 ಲಾಟರಿ ಡ್ರಾನಲ್ಲಿ ಮೊದಲ ಬಹುಮಾನವಾಗಿ 12 ಕೋಟಿ ಗೆದ್ದಿದೆ. ಏಜೆನ್ಸಿಯ ಮಾಲೀಕರ ಪ್ರಕಾರ ವಿಜೇತ ಟಿಕೆಟ್ ಅನ್ನು ಸುಮಾರು 3 ವಾರಗಳ ಹಿಂದೆ ಚಿಲ್ಲರೆ ಮಟ್ಟದಲ್ಲಿ ಮಾರಾಟ ಮಾಡಲಾಗಿದ್ದು, ಅದನ್ನು ಸ್ಥಳೀಯ ನಿವಾಸಿಯೊಬ್ಬರು ಖರೀದಿಸಿರುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಮತ್ತೊಂದು ದೊಡ್ಡ ಅಚ್ಚರಿ ಇದೆ. ಈ ಅಂಗಡಿಯ ಅದೃಷ್ಟದ ವಿಷಯ ಇಲ್ಲಿಗೆ ಮುಗಿಯುವುದಿಲ್ಲ. ಇದೇ ಕಿಂಗ್ ಸ್ಟಾರ್ ಏಜೆನ್ಸಿಯ ಈ ವರ್ಷದ ಪ್ರಾರಂಭದಲ್ಲಿ ನಡೆದ ಸಮ್ಮರ್ ಬಂಪರ್ ಲಾಟರಿಯ ವಿಜೇತ ಟಿಕೆಟ್ ಅನ್ನು ಸಹ ಮಾರಾಟ ಮಾಡಿತ್ತು. ಅಂದರೆ ಒಂದರ ಹಿಂದೆ ಒಂದರಂತೆ 2 ಬೃಹತ್ ಬಂಪರ್ ಲಾಟರಿಗಳ ವಿಜೇತ ಟಿಕೆಟ್ಗಳು ಒಂದೇ ಏಜೆನ್ಸಿಯಿಂದ ಹೊರಬಿದ್ದಿವೆ. ಇದು ಆಶ್ಚರ್ಯಕಾರ ಮತ್ತು ಅಪರೂಪದ ಸಂಗತಿ. ಈ ಸತತ ಗೆಲುವುಗಳು ತಮ್ಮ ಔಟ್ಲೆಟ್ನಿಂದ ಹೊರಬರುತ್ತಿರುವುದನ್ನು ಕಂಡು ಏಜೆನ್ಸಿಯ ಮಾಲೀಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ಸತತ ಗೆಲುವುಗಳ ನಂತರ ಸಹಜವಾಗಿ ಈ ಏಜೆನ್ಸಿ ಈಗ ಸ್ಥಳೀಯರಲ್ಲಿ ಮತ್ತು ಲಾಟರಿ ಪ್ರಿಯರಲ್ಲಿ ದೊಡ್ಡ ಮಟ್ಟದ ಪ್ರಸಿದ್ಧಿ ಪಡೆದಿದೆ. ಜನರು ಇದನ್ನು ಅದೃಷ್ಟದ ಕೇಂದ್ರ, ಲಕ್ಕಿ ಸೆಂಟರ್ ಎಂದು ಕರೆಯುತ್ತಿದ್ದಾರೆ. ಗೂಗಲ್ ರಿವ್ಯೂಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು ಟ್ರಸ್ಟೆಡ್ ಮತ್ತು ಪ್ರತಿ 2 ತಿಂಗಳಿಗೆ ಒಮ್ಮೆ ಮೊದಲ ಅಥವಾ 2ನೇ ಬಹುಮಾನ ಬರಬಹುದಾದ ಲಕ್ಕಿ ಕೇಂದ್ರ ಅಂತ ಜನ ಗೂಗಲ್ ರಿವ್ಯೂಸ್ದಲ್ಲಿ ಹೇಳಿದ್ದಾರೆ. ಪ್ರತಿ ತಿಂಗಳ 10 ರಿಂದ 17ನೇ ತಾರೀಕು ಮತ್ತು ತಿಂಗಳ ಕೊನೆಯ ವಾರದಲ್ಲಿ 1 ಲಕ್ಷ ಅಥವಾ 2ನೇ ಬಹುಮಾನ ಈ ಅಂಗಡಿಯಲ್ಲಿ ಬರಬಹುದು ಎಂದು ಕೆಲವು ಟಿಕೆಟ್ ಖರೀದಿದಾರರು ನಂಬುತ್ತಾರೆ. ಇನ್ನು ಕೆಲವರು ಇದನ್ನು ಸಮ್ಮರ್ ಬಂಪರ್ 2025ರ 1ನೇ ಬಹುಮಾನದ ಅಂಗಡಿ ಅಂತಾನು ಗುರುತಿಸಿದ್ದಾರೆ. ಹಾಗಾಗಿ ಜನರಿಗೆ ಇದು ಬರೀ ಅಂಗಡಿಯಲ್ಲ, ಅದೊಂದು ವಿನ್ನಿಂಗ್ ಸೆಂಟರ್ ಆಗಿದೆ. ಈ ಅದೃಷ್ಟದ ಮಾತುಗಳ ಹಿಂದಿರುವ ಜನರ ಅನುಭವ ಹೇಗಿದೆ? ಒಬ್ಬ ಗ್ರಾಹಕರೊಬ್ಬರು ಸಮ್ಮರ್ ಬಂಪರ್ 2025ರ 2 ಟಿಕೆಟ್ಗಳನ್ನು ಖರೀದಿಸಿದ್ದರು. ಆದರೆ ಮುಖ್ಯ ಬಹುಮಾನ ಗೆಲ್ಲಲಿಲ್ಲ. ಆದರೂ 9957 ಈ ನಂಬರ್ನಲ್ಲಿ ಕೊನೆಗೊಳ್ಳುವ ತಮ್ಮ ಟಿಕೆಟ್ನ 4 ಡಿಜಿಟ್ ನಂಬರಿಗೆ ಅವರು 500 ರೂಪಾಯಿ ಬಹುಮಾನ ಗೆದ್ದಿದ್ದಾರೆ. ಬಹುಮಾನ ಸಣ್ಣದಿರಲಿ ದೊಡ್ಡದಿರಲಿ, ಆ ಅದೃಷ್ಟದ ಅಂಗಡಿಯಿಂದ ಟಿಕೆಟ್ ತೆಗೆದುಕೊಳ್ಳುವುದರಲ್ಲೇ ಒಂದು ಭರವಸೆ ಇದೆ ಅಲ್ವಾ? ಟಿಕೆಟ್ ಮಾರಾಟವಾದರೂ ಯಾರಿಗೆ ಬಹುಮಾನ ಸಿಕ್ಕಿದೆ ಎಂಬುದು ಏಜೆನ್ಸಿಯ ಮಾಲೀಕರಿಗೂ ಗೊತ್ತಿರುವುದಿಲ್ಲ. ಆದರೆ ಈ ಅಂಗಡಿಯಿಂದ ಇಂತಹ ಅದೃಷ್ಟದ ಟಿಕೆಟ್ಗಳು ಹೊರಬರುವುದು ಅಲ್ಲಿಗೆ ಬರುವ ಜನರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಇಷ್ಟೆಲ್ಲ ಅದೃಷ್ಟ ಹೊತ್ತಿರುವ ಈ ಕಿಂಗ್ ಸ್ಟಾರ್ ಲಾಟರಿ ಏಜೆನ್ಸಿ ಎಲ್ಲಿದೆ? ಇದು ಪಾಲಕ್ಕಾಡ್ನ ಸ್ಥಳೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿದೆ. ಈಗ ಈ ಸುದ್ದಿಯಿಂದಾಗಿ ಇಡೀ ಕೇರಳದಲ್ಲಿ ಅಲ್ಲದೆ ನೆರೆಯ ರಾಜ್ಯಗಳಿಂದ ಕೂಡ ಜನರು ಈ ಅಂಗಡಿಯತ್ತ ಮುಖ ಮಾಡುತ್ತಿದ್ದಾರೆ. ಇಂದಿಗೂ ಸಹ ಹೆಚ್ಚಿನ ಜನ ಈ ಅಂಗಡಿಯ ವಿಳಾಸವನ್ನು ಕೇಳುತ್ತಿದ್ದಾರೆ. ಎಲ್ಲರಿಗೂ ನಮ್ಮ ಕಮೆಂಟ್ಸ್ ಕಾರ್ನರ್ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, ಮ್ಯಾಮ್, ನಾವು 15ಗೆ ತಿರುವನಂತಪುರಂಗೆ ಹೋಗ್ತಾ ಇದ್ದೇವೆ, ಟಿಕೆಟ್ ಸಿಗುತ್ತಾ? ಹೌದು, ತಿರುವನಂತಪುರಂನಲ್ಲಿ ನಿಮಗೆ ಅಧಿಕೃತ ಲಾಟರಿ ಟಿಕೆಟ್ ಕೌಂಟರ್ಸ್ ಮತ್ತು ಏಜೆಂಟ್ಗಳು ಖಂಡಿತ ಸಿಗುತ್ತವೆ. ನೀವು ಹೋಗ್ತಿರುವ ದಿನಾಂಕದ ಡಿಸೆಂಬರ್ 15ರಂದು ಟಿಕೆಟ್ಗಳು ಸುಲಭವಾಗಿ ಲಭ್ಯವಿರುತ್ತೆ. ಎರಡನೇ ಪ್ರಶ್ನೆ, ಹಾಯ್ ಮ್ಯಾಮ್, in Kerala, which place can I buy lottery? You can buy Kerala state lottery tickets anywhere in Kerala. They are sold through official agents and counters in all districts and major towns. ಮೂರನೇ ಪ್ರಶ್ನೆ, ಮೇಡಮ್, 20 ಕೋಟಿ ಲಾಟರಿ ಕ್ರಿಸ್ಮಸ್ ಹಬ್ಬಕ್ಕೆ ಮಾತ್ರ ಸಿಗುತ್ತಾ ಇಲ್ಲ ಡೈಲಿ ಸಿಗುತ್ತಾ? 20 ಕೋಟಿ ಬಹುಮಾನವು ಕೇರಳ ಲಾಟರಿಯ ವಾರ್ಷಿಕ ಬಂಪರ್ ಡ್ರಾಗಳಿಗೆ ಅಂದ್ರೆ ಆನ್ಯುವಲ್ ಬಂಪರ್ ಡ್ರಾಗಳಿಗೆ ಮಾತ್ರ ಇರುತ್ತೆ. ಉದಾಹರಣೆಗೆ ಓಣಂ ಬಂಪರ್ ಮತ್ತು ಕ್ರಿಸ್ಮಸ್ ಬಂಪರ್, ಹಾಗೆ ಡೈಲಿ ಲಾಟರೀಸ್ ಕೂಡ ಇರುತ್ತವೆ.
ಆದರೆ ಅವುಗಳ ಬಹುಮಾನದ ಮೊತ್ತವು ಬೇರೆಯಾಗಿರುತ್ತದೆ. ಸಾಮಾನ್ಯವಾಗಿ ಕೋಟಿಗಟ್ಟಲೆ ಇರುವುದಿಲ್ಲ. ಬಂಪರ್ ಲಾಟರಿಗಳು ಹಬ್ಬಗಳ ಸಮಯದಲ್ಲಿ ಮಾತ್ರ ಲಭ್ಯ. ಕೇರಳದ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕಾರಣದಿಂದಾಗಿ ಪೋಸ್ಟ್ಪೋನ್ ಮಾಡಲಾಗಿದ್ದ ಡ್ರಾಗಳಲ್ಲಿ ಕಾರುಣ್ಯ ಪ್ಲಸ್ ಸಹ ಒಂದಾಗಿದೆ. ಈ ಡ್ರಾದ ಸರಣಿ ಸಂಖ್ಯೆ KN601 ಆಗಿದ್ದು ಮೂಲತಃ ಇದು ಡಿಸೆಂಬರ್ 11, 2025 ಗುರುವಾರ ನಡೆಯಬೇಕಿತ್ತು. ಆದರೆ ಡ್ರಾ ದಿನಾಂಕವನ್ನು ಇಂದು ಅಂದರೆ ಡಿಸೆಂಬರ್ 12, 2025 ಶುಕ್ರವಾರರಂದು ಮಧ್ಯಾಹ್ನ 2 ಗಂಟೆಗೆ ನಿಗದಿಪಡಿಸಲಾಗಿದೆ. ಲೈವ್ ಅಪ್ಡೇಟ್ಗಳು ಮಧ್ಯಾಹ್ನ 3 ಗಂಟೆಯ ನಂತರ ಲಭ್ಯವಾಗಿದೆ. ಈ ಡ್ರಾಕ್ಕೆ ಟಿಕೆಟ್ ತೆಗೆದುಕೊಂಡಿರುವವರು ಫಲಿತಾಂಶವನ್ನು ಇಂದು ಮಧ್ಯಾಹ್ನ ಪರಿಶೀಲಿಸಬಹುದು. ಕಿಂಗ್ಸ್ಟನ್ ಲಾಟರಿ ಏಜೆನ್ಸಿ ಖಂಡಿತವಾಗಿ ಎಲ್ಲರಿಗೂ ಸ್ಫೂರ್ತಿ ನೀಡಿದೆ. ಅದೃಷ್ಟ ಯಾರಿಗೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಆದರೆ ಒಳ್ಳೆಯ ಕೆಲಸ ಮಾಡಿದ್ರೆ ಅದೃಷ್ಟ ಖಂಡಿತ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ಅದೃಷ್ಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಅಂಗಡಿಯಿಂದ ನೀವು ಟಿಕೆಟ್ ಖರೀದಿಸಲು ಇಷ್ಟಪಡುತ್ತೀರಾ? ನಿಮ್ಮ ಉತ್ತರಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.